ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಹಾಲಿನ ಮನಸಿಕೆ. ಅದು ಹಾರ್ಕೊಂಬರಕ್ಕೆ ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಬರಕ್ಕೆ ಲೇಟ್ ಆಗ್ಬೋದು, ಆದರೆ ಮಾರ್ಕ್ ಏನು ಅಂದರೆ ಸೆಟೇರಿದ 5 ತಿಂಗಳಲ್ಲಿ ಸಿನಿಮಾ ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ತೆರೆ ಮೇಲೆ ಬರೋಕ್ಕೆ ರೆಡಿ ಆಗಿದೆಯಲ್ಲ, ಇದಕ್ಕೇ ಹ್ಯಾಟ್ಸಾಪ್ ಹೇಳಲೇಬೇಕು. ಈ ಡೈಲಾಗೆ ಈ ಸಿನಿಮಾ ಅಂತೂ 100ಗೆ 101% ಸೂಕ್ತವಾಗಿದೆ. ಏಕೆಂದರೆ ಇಷ್ಟು ದೊಡ್ಡ ಸ್ಟಾರ್ಗಳಿರೋ ಸಿನಿಮಾ, ಬಿಗ್ ಸ್ಟಾರ್ ಇರೋ ಸಿನಿಮಾ, ಅಷ್ಟು ಬ್ಯುಸಿ ಶೆಡ್ಯೂಲ್ ಇರೋ ನಮ್ಮ ಕಿಚ್ಚ ಸುದೀಪ್ ಅವ್ರ ಸಿನಿಮಾ ಇಷ್ಟು ಬೇಗ ತೆರೆ ಮೇಲೆ ಬರ್ತಿದೆ ಅಂದರೆ ನಿಜಕ್ಕೂ ಡೈರೆಕ್ಟರ್ ವಿಜಯ್ ಕಿರ್ಗಂದ್ ಅವ್ರಿಗೆ ಹ್ಯಾಟ್ಸಾಪ್ ಹೇಳಲೇಬೇಕು. ಅದು ಯಾವ ಗಳಿಗೆಯಲ್ಲಿ ಅದು ಯಾವ ಟೈಮಲ್ಲಿ ಅವರು ಕಾಲ್ ಶೀಟ್ ತೊಗೊಂಡು ಇಷ್ಟು ಬೇಗ ರೆಡಿ ಮಾಡಿಬಿಟ್ರು ಅಂತ ನಿಜಕ್ಕೂ ಗೊತ್ತಿಲ್ಲ. ಆದರೆ ತುಂಬ ಅದ್ಭುತವಾಗಿದೆ. ಟ್ರೈಲರ್ನ ನೋಡ್ತಿದ್ರೇ ಒಂದು ಹೊಸ ಕ್ಯೂರಿಯಾಸಿಟಿ ಹುಟ್ಟಿಸೋದಂತೂ 100ಗೆ 101% ಸತ್ಯ. ಯಾಕಂದರೆ ಸಿನಿಮಾದಲ್ಲಿ ಸುದೀಪ್ ಅವರು ಪೊಲೀಸ್ ಕ್ಯಾರೆಕ್ಟ್ರ್ ನಿಭಾಯಿಸ್ತಿರೋದಂತೂ ತೋರಿಸಿ ಹೇಳಿದ್ದಾರೆ. ಸೊ ಇದೊಂದು ಮಕ್ಕಳ ಕಿಡ್ನ್ಯಾಪ್ನ ಬಗ್ಗೆ ಒಂದು ಸಸ್ಪೆನ್ಸ್ ಆಗಿ ಪೊಲೀಸವರು ಯಾವ್ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ಯಾವ್ಯಾವ ಥರ ತೋರಿಸಿದ್ದಾರೆ ಅನ್ನೋದನ್ನು ಸಿನಿಮಾ ನೋಡಿ ತಿಳ್ಕೊಬೇಕು. ಸೊ ಅದನ್ನು ಆ ಸಿನಿಮಾ ರಿಲೀಸ್ಗೆ ಇದೇ ತಿಂಗಳು ಡಿಸೆಂಬರ್ 25 ರಿಲೀಸ್ ಆಗ್ತಿದೆ. ಅಂದು ನೋಡಿನೇ ತಿಳ್ಕೊಬೇಕಾಗಿದೆ. ಸೊ ಇನ್ನೂ ತುಂಬ ಅದ್ಭುತ ಅಂದರೆ ಸುದೀಪ್ ಅವರ ಆ್ಯಕ್ಟಿಂಗು, ಅವ್ರ ಸ್ಟೈಲು, ಅವ್ರ ಹೆಸರಲ್ಲೇ ಇದೆ ಬಾದ್ಶಾ ಕಿಚ್ಚ ಸುದೀಪ್ ಅಂತ. ಆ ಥರ ಅವರ ಆ್ಯಕ್ಟಿಂಗ್ ಮಾತ್ರ ತುಂಬ ಅದ್ಭುತ. ಇನ್ನು ಹೊಸ ಅವತಾರ ಅಂದರೆ ಹೊಸ ಲುಕ್ನಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು. ಅದನ್ನು ಬಿಟ್ಟರೆ ಇನ್ನು ಈ ಡೈಲಾಗ್ ಇದೆಯಲ್ಲ, ಈ ಡೈಲಾಗ್ಗೆ ಪಕ್ಕಾ ಸೂಟಬಲು. ಅಂದರೆ ಅವ್ರ ವಾಯ್ಸಲ್ಲಿ ಕೇಳೋಕ್ಕಂತೂ ತುಂಬ ಅದ್ಭುತವಾಗಿದೆ. ಸಿನಿಮಾ ಅಂತೂ ಇದೇ ತಿಂಗಳು ಡಿಸೆಂಬರ್ 25 ತೆರೆ ಮೇಲೆ ಬರ್ತಿದೆ. ನೋಡೋಕ್ಕಂತೂ ರೆಡಿಯಾಗಿ. ಕನ್ನಡಿಗರು ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.